ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳು ಹೆಚ್ಚಾಗ್ತಾ ಇದೆ. ಜನವರಿ 8 ಬರಬೇಕು ಅಂತ ಅವರೆಲ್ಲರೂ ಕೂಡ ಕಾಯ್ತಾ ಇದ್ರು. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಯಶ್ ಬ್ಯಾನರ್ ಕಟ್ಟಬೇಕಾದ್ರೆ ಕರೆಂಟ್ ಶಾಕ್ ಕೊಡ್ತಿದೆ. 3 ಸಾವನ್ನಪ್ಪಿದ್ದಾರೆ. ಎಲ್ಲೇನಾಯ್ತು ಆ ಸುದ್ದಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇವತ್ತಿನ ಬ್ರೇಕಿಂಗ್ ಬುಲೆಟಿನ್ ನ ಮೊದಲ ನ್ಯೂಸ್ ಇದು. ನಟ ಯಶ್ ಬರ್ತ್ಡೇಗೆ ಬ್ಯಾನರ್ ಕಟ್ಟಬೇಕಾದ್ರೆ ದುರಂತ ನಡೆದೇ ಹೋಯ್ತು. ಬ್ರೇಕಿಂಗ್ ನ್ಯೂಸ್. ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲೇ 3 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಸರಣಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಸರಣಗಿ ಗ್ರಾಮ. ಬ್ಯಾನರ್ ಕಟ್ಟೋದಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ರು. ಬ್ಯಾನರ್ ಕಟ್ಟಬೇಕಾದ್ರೆ ಬ್ಯಾನರ್ ಮೇಲೆ ಎತ್ತುತ್ತಾರಲ್ಲ, ಆಗ ಹೊಡೆದಂತಹ ಕರೆಂಟ್ ಶಾಕ್ ಇದು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸರಣಗಿ ಗ್ರಾಮ. 3 ಸಾವನ್ನಪ್ಪಿರೋರು ಯಂಗ್ಸ್ಟರ್ಸ್ ರೀ ಎಲ್ಲರೂ. 21 ವರ್ಷದ ಹನುಮಂತ ಹರಿಜನ, 20 ವರ್ಷದ ಮುರಳಿ ನಡವಿನ ಮನಿ ಮತ್ತು 19 ವರ್ಷದ ನವೀನ್ ಗಾಜಿ ಸಾವನ್ನಪ್ಪಿದ್ದಾರೆ. 3 ಗಂಭೀರ ಆಗಿದೆ ಗಾಯ. ಮಂಜುನಾಥ್, ದೀಪಕ್ ಹರಿಜನ ಮತ್ತು ಪ್ರಕಾಶ್ ಮ್ಯಾಗೇರಿ 3 ಜನಕ್ಕೆ ಸಿವಿಯರ್ ಇಂಜೂರ್ಡ್, 3 ಜನ ಸ್ಪಾಟ್ ಔಟ್. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ, ಅದರ ದೃಶ್ಯ ತೋರಿಸ್ತಾ ಇದ್ದೀವಿ. ನೆನ್ನೆ ರಾತ್ರಿ ಎಲ್ಲರೂ ಕೂಡ ಉತ್ಸಾಹ ಇತ್ತು. ಸರಣಗಿ ಗ್ರಾಮ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ ಅವರೆಲ್ಲರೂ ಕೂಡ ಬ್ಯಾನರ್ ಕಟ್ಟೋಕೆ ಒಟ್ಟಿಗೆ ತಗೊಂಡ್ಬರ್ತಾ ಇದ್ರು. ಒಂದು ದೊಡ್ಡ ಬ್ಯಾನರ್. ಅವ್ರು ಸಣ್ಣ ಸಣ್ಣ ಊರಿರ್ಬೋದು, ಆದ್ರೆ ಅಭಿಮಾನವನ್ನು ತೋರಿಸೋದಕ್ಕೆ ನಾವೆಲ್ಲರೂ ಕೂಡ ಯಶ್ ಅಭಿಮಾನಿಗಳು. ಆದ್ರೆ ಅಲ್ಲೆಲ್ಲೋ ಕರೆಂಟ್ ವೈರ್ ಅನ್ನ ಅಬ್ಸರ್ವ್ ಮಾಡ್ಲಿಲ್ವೋ, ಎಚ್ಚೆತ್ಕೊಳ್ಳಿಲ್ವೋ, ಏನೋ ಸಮಥಿಂಗ್ ರಾಂಗ್. ಆ ಬ್ಯಾನರ್ ನ ಮೇಲೆತ್ತಬೇಕಾದ್ರೆ ಕರೆಂಟ್ ಶಾಕ್ ಹೊಡಿತು. 3 ಅದೇ ಜಾಗದಲ್ಲಿ ಸಾವನ್ನಪ್ಪಿದ್ದಾರೆ ಮತ್ತು 3 ಇದೀಗ ಸಿವಿಯರ್ಲಿ ಇಂಜೂರ್ಡ್. 20, 21 ಮತ್ತು 19 ಇದೇ ವಯಸ್ಸಿನ 3 ಸಾವನ್ನಪ್ಪಿದ್ದಾರೆ. ಇವತ್ತು ಯಶ್ ಹುಡ್ದಬ್ಬ. ಹಾಗಾಗಿ ನಮ್ಮೂರಿನವರು ನಾವು ಯಶ್ ಹುಡ್ದಬ್ಬಕ್ಕೆ ಯಶ್ ಬಂದಲ್ಲಿ ನೋಡ್ತಾರೋ, ಅವ್ರಿಗೆ ತಲುಪುತ್ತೋ ಗೊತ್ತಿಲ್ಲ. ಆದ್ರೆ ಆ ಪ್ರೀತಿ ಅಭಿಮಾನವನ್ನ ಅವರೆಲ್ಲರೂ ಕೂಡ ತೋರಿಸೋದಕ್ಕೆ ಅಂತ ಹುಡುಗರು ಮಧ್ಯರಾತ್ರಿನೇ ಬ್ಯಾನರ್ ಕಟ್ಟೋಕೆ ರೆಡಿ ಆದ್ರು ಸರಣಗಿ ಗ್ರಾಮದಲ್ಲಿ. ಆದ್ರೆ ಜವರಾಯ ಕಾದು ಕುಳಿತಿದ್ದ ಅವರನ್ನ ಬಲಿ ತೆಗೆದುಕೊಳ್ಳೋದಕ್ಕೆ ನಡೆದಂತಹ ಘಟನೆ ಇದು. ಸರಣಗಿ ಗ್ರಾಮ, ಲಕ್ಷ್ಮೇಶ್ವರ, ಗದಗ ಜಿಲ್ಲೆ. ಹನುಮಂತ ಹರಿಜನ 21 ವರ್ಷ, ಮುರಳಿ ನಡುವಿನ ಮನಿ 20 ವರ್ಷ ಮತ್ತೆ 19 ವರ್ಷದ ನವೀನ್ ಗಾಜಿ. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಟ ಯಶ್ ಹುಟ್ಟುಹಬ್ಬದ ದಿನ ಪೊಲೀಸರೆಲ್ಲ ಬಂದರು, ಎನ್ಕ್ವೈರಿ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಬೆಚ್ಚ ಬೀಳಿಸುತ್ತೆ ಯಶ್ ಅಭಿಮಾನಿಗಳ ನರಳಾಟ ಮತ್ತು ಕೂಗಾಟ. ಯಾರಿಗೆ ಆದ್ರೂ ಅಯ್ಯೋ ಅನಿಸ್ಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ರು ಜೊತೆಗಿದ್ದ ಸ್ನೇಹಿತರು ಕೂಡ. ಅಲ್ಲಿ ಕಂಡು ಬಂದಂತಹ ದೃಶ್ಯ ಅದು. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಆ ದೃಶ್ಯ ನಿಮಗೆ ತೋರಿಸ್ತೀನಿ ನಾನೀಗ. ಬ್ಯಾನರ್ ಕಟ್ಟೋ ಸಂದರ್ಭದಲ್ಲಿ ಕರೆಂಟ್ ಹೊಡಿತು, ಕೆಳಗೆ ಬಿದ್ರು ಕೆಲವರು. ಈ ಸಂದರ್ಭದಲ್ಲಿ ಎದ್ದೇಳ್ರು ಅಂತ ಸ್ನೇಹಿತರು ಕೂಗಾಡ್ತಾ ಇದ್ರು. ಬಿಕಾಸ್ ಅವ್ರಿಗೂ ಸಡನ್ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಯ್ತು. ಆದ್ರೆ ಯಾರು ಎದ್ದೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಬಿಕಾಸ್ 3 ಜನ ಸತ್ತೋಗ್ಬಿಟ್ರು, ಇನ್ನು 3 ಜನ ಸಿವಿಯರ್ಲಿ ಇಂಜೂರ್ಡ್. ಆಗ ನಡೆದಂತಹ ಘಟನೆ ಇದು. ಯಾರಿಗೆ ಆದ್ರೂ ಅಷ್ಟೇ ಮನಸ್ಸಿಗೆ ಬಹಳ ನೋವಾಗೋಗುತ್ತೆ ಅದು ನೋಡಿದ್ರೆ. ಆ ದೃಶ್ಯ ತೋರಿಸ್ತೀನಿ ಕೆಲವೇ ಕ್ಷಣದಲ್ಲಿ. ಜೀವ ಉಳಿಸೋದಕ್ಕೆ ಪರದಾಡ್ತಿದ್ರು ಆ ಸ್ನೇಹಿತರು. ಎಲ್ಲೋ ರಾತ್ರಿ ತಕ್ಷಣ ಯಾವುದೇ ಹಾಸ್ಪಿಟಲೈಸ್ ಫೆಸಿಲಿಟಿ ಸಿಗಲ್ಲ, ಕರ್ಕೊಂಡು ಹೋಗ್ಬೇಕು. ಬಟ್ ಸ್ಟಿಲ್ ಆ ಉತ್ಸಾಹ ಏನಿತ್ತು ಅದಲ್ಲೇ ಕಮರಿ ಹೋಯ್ತು. ಆಗೇನಾಯ್ತು ತೋರಿಸ್ತೀವಿ ನೋಡಿ. ಹನುಮಂತ ಹರಿಜನ 21 ವರ್ಷ, ಮುರಳಿ ನಡವಿನ ಮನಿ 20 ವರ್ಷ, ನವೀನ್ ಗಾಜಿ 19 ವರ್ಷ ಯುವಕರು ಅವರೆಲ್ಲರೂ ಕೂಡಿ
ಯಶ್ ಬರ್ತ್ಡೇನ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಮಾಡಬೇಕು, ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಆಸೆ ಪಟ್ಟವರು ಒಂದು ದೊಡ್ಡ ಬ್ಯಾನರ್ ಮಾಡಿಸ್ತಾರೆ. ಅವರೇ ಏನೇನೋ ಕಷ್ಟಪಡ್ತಿರ್ತಾರೆ, ಅದರ ನಡುವೆ ಒಂದು ಕಾಸೆಲ್ಲ ಜೋಡಿಸಿ ಒಂದು ದೊಡ್ಡ ಬ್ಯಾನರ್ ಕಟ್ತಾರೆ. ಆದರೆ ಕಟ್ಟಬೇಕಾದ್ರೆ ಕರೆಂಟ್ ಶಾಕ್ ಹೊಡೆಯುತ್ತೆ. 3 ದುರ್ಮರಣ, 3 ಸಾವನ್ನಪ್ಪಿದ್ದಾರೆ. ಇದು ಅಲ್ಲಿ ನಡೆದಂತಹ ಬೆಳವಣಿಗೆ ಲಕ್ಷ್ಮೇಶ್ವರ ಅನ್ನುವ ಪ್ರದೇಶದಲ್ಲಿ. ನನ್ನ ಸಹೋದ್ಯೋಗಿ ಮಹಾಲಿಂಗ ಇದೀಗ ಗದಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಈಸ್ ಗೆಟಿಂಗ್ ರೆಡಿ. ಓಕೆ ಮಹಾಲಿಂಗ, ನಮಸ್ಕಾರ ರೀ. ಏನಾಯ್ತಿದು, ಎಷ್ಟೊತ್ತಿಗಾಯ್ತು? 3 ಯಾರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಅವರ ಪರಿಸ್ಥಿತಿ ಏನು, ಗ್ರಾಮಸ್ಥರ ವಾತಾವರಣ ಹೇಗಿದೆ? ಎಸ್ ಹರೀಶ್ ನಾಗರಾಜ್, ನಿಜಕ್ಕೂ ಕೂಡ ಒಂದು ಯಶ್ ಬರ್ತ್ಡೇ ದಿನ ದೊಡ್ಡ. ಓಕೆ, ಲೆಟ್ಸ್ ರೀಕನೆಕ್ಟ್. ನಿಮ್ಮ ಮಾತು ಓಪನಿಂಗ್ ಅಲ್ಲಿ ಕೇಳಿಸ್ತು, ಅದಾದ್ಮೇಲೆ ಕೇಳಿಸ್ತಾ ಇಲ್ಲ. ಲೆಟ್ಸ್ ರೀಕನೆಕ್ಟ್. ಮಹಾಲಿಂಗನ್ ಜೊತೆ ಮಾತಾಡೋಣ. ಅಲ್ಲೇನಾಯ್ತು ಅಂತ ಒಂದಷ್ಟು ಮಾಹಿತಿ ತಗೋಬೇಕು. ಮಧ್ಯಭಾಗದ ದೃಶ್ಯ ಆ ಊರ್ದು ಸೊರಣಗಿ ಗ್ರಾಮ. ಅವರಲ್ಲೀಗ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳೀಯರೊಬ್ರು ರಮೇಶ್ ಅಂತ ದೂರವಾಣಿ ಸಂಪರ್ಕದಲ್ಲಿ ಮಾತಾಡೋಕೆ ವಿಸ್ತಾರ ನ್ಯೂಸ್ ಜೊತೆ ಜಾಯಿನ್ ಆಗ್ತಿದ್ದಾರೆ. ರಮೇಶ್ ಸರ, ನಮಸ್ಕಾರ ರೀ ಸರ, ಏನಾಯ್ತಲ್ಲಿ? ನಮಸ್ಕಾರ ಸರ್. ಇವತ್ತು ಸರ್ ಬರ್ತ್ಡೇ ಇರೋದ್ರ ಸಂಬಂಧ ಸರ, ನಿನ್ನೆ ರಾತ್ರಿ ಅವರು ಏನು ಬ್ಯಾನರ್ ಮಾಡಿಸ್ಕೊಂಬಂದು ಕಟೌಟ್ ಕಟ್ಟುವಾಗ ಅದು ಸ್ವಲ್ಪ ಲೈನ್ಗೆ ತಗಲಿ ಇದಾಗ್ಬಿಟ್ಟಿದೆ ಸರ್. ಎಷ್ಟು ಅಡಿ ಕಟೌಟ್ ಅದು? ಒಂದು 30 ಅಡಿ ಸರ್. ಮೇಲ್ ನೋಡ್ಕೊಳ್ಳಿಲ್ವಾ ಕರೆಂಟ್ ವೈರ್ ಹೋಗಿರೋದು? ನೋಡಿಕೊಂಡಿದ್ದಾರೆ ಸರ್. ಅದನ್ನ ಸ್ವಲ್ಪ ಯಾರೋ ಒಂದ್ ಸ್ವಲ್ಪ ದುಡಿ ಇದು ಮಾಡ್ಬಿಟ್ಟಿದ್ದಾರೆ ಸರ್. ಅದು ಗಾಳಿಗೆ ಇದಾಗ್ಬಿಡುತ್ತೆ ಸರ್. ಅದು ಗಾಳಿಗೆ ಈ ಹುಡುಗರೆಲ್ಲ ಯಾರು? ಇವ್ರು ನಮ್ಮ ದಲಿತ ಮುಖಂಡ ಅಂಬೇಡ್ಕರ್ ನಗರದವ್ರು ಸರ್ ಇಲ್ಲಿ. ಓಕೆ. ಸರ್, ಯಶ್ ಮೇಲಿರೋ ಪ್ರೀತಿ ಅಭಿಮಾನ ಸರ್. ಯಶ್ ಅವರ ಪ್ರೀತಿ ಅಭಿಮಾನದಿಂದ ಇದು ಮಾಡ್ಕೊಂಡು ಪ್ರತಿ ವರ್ಷನೂ ಹಾಕ್ತಿದ್ರ ಬ್ಯಾನರ್ ಈ ತರ? ಪ್ರತಿ ವರ್ಷನೂ ಹಾಕ್ತಾರೆ ಸರ್. ಈ ಸಲ ಒಂದ್ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡೋದಕ್ಕೆ ಇದಾಗಿದೆ ಸರ್. ಅದು ಗಮನಿಸ್ಕೊಳ್ಳಿಲ್ಲ ಅಲ್ಲಿ ವೈರ್ ಹೋಗಿರೋದು? ಗಮನಿಸ್ಕೊಂಡಿಲ್ಲ ಸರ್ ಅವರು. ಓಕೆ, ತಕ್ಷಣ ಅಲ್ಲ ಮಾಡ್ತಿದ್ರು ಸರ್. ಈಗ ಜಾಗದಲ್ಲಿ ಎಷ್ಟೊತ್ತಿಗಾಗಿದ್ದು? ರಾತ್ರಿ 11:10 ಆಗಿದೆ ಸರ್. 11:10 ಆಯ್ತಲ್ಲ, 3 ಜನ ಅಲ್ಲೇ ಸತ್ತೋಗ್ಬಿಟ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟ್ ಔಟಾ? 2 ಮಂದಿ ಸ್ಪಾಟ್ ಆಗಿದ್ದಾರೆ ಸರ್. ಒಬ್ರು ಮಾರ್ಗ ಮಧ್ಯದಲ್ಲಿ ಇದಾಗಿದ್ದಾರೆ ಸರ್. ಆಮೇಲೆ ಆಂಬುಲೆನ್ಸ್ ತಗೊಂಡೋದ್ರ? ಇಲ್ಲ ಸರ್, ಇಲ್ಲೇ ಊರೊಳಗೆ ಒಂದು ಆಂಬುಲೆನ್ಸ್ ಲೇಟ್ ಆಗುತ್ತೆ ಅಂತೇಳಿ ಒಂದು ಟಾಟಾ ಎಸಿ ತಗೊಂಡ್ ಹೋಗಿದ್ದಾರೆ ಸರ್. ದಾರಿ ಮಧ್ಯದೊಳಗೆ ಇದಾಗಿದೆ ಸರ್. ಎಷ್ಟು ದೂರ ಅಲ್ಲಿಂದ? ಸೊರಣಗಿ ಗ್ರಾಮದಿಂದ ಎಷ್ಟು ದೂರ? ಸುರುಣಿಗಿ ಗ್ರಾಮದಿಂದ ಒಂದು 13 ಕಿಲೋಮೀಟರ್ ಸರ್. ಲಕ್ಷ್ಮೀ ಸರ್, ಅರ್ಧ ತಾಸು ಬೇಕೇ ಬೇಕು? ಒಂದು ಅರ್ಧ ತಾಸು ಬೇಕು ಸರ್. ಓಕೆ, ಈಗ 3 ಜನ ಯಾರು ತುಂಬಾ ಸಿವಿಯರ್ಲಿ ಇಂಜೂರ್ಡ್ ಆಗಿದ್ದಾರೆ, ಹುಷಾರಿಲ್ಲ, ಅವ್ರ ಪರಿಸ್ಥಿತಿ ಹೇಗಿದೆ? ಸರ, ರಮೇಶ್ ಸರ, ಹೇಳ ಸರ್. ಈಗ 3 ಜನ ಯಾರು ತುಂಬಾ ಏಟಾಗಿದೆ ಅಂತ ಗೊತ್ತಾಯ್ತು, ಹುಷಾರಿಲ್ಲ ಅಂತ, ಅವ್ರ ಪರಿಸ್ಥಿತಿ ಹೇಗಿದೆ? ಅವ್ರ ಜೊತೆ ಸ್ವಲ್ಪ ಚಿಂತಾಜನಕ ಐತಿ ಸರ್. ಸ್ವಲ್ಪ ಮಾತಾಡ್ತಾ ಇದಾರೆ ಸರ್. ಇವಾಗ ಅವ್ರು ಬದುಕ್ತಾರೆ, ಏನ್ ತೊಂದರೆ ಇಲ್ವಾ? ಏನ್ ತೊಂದರೆ ಇಲ್ಲ ಸರ್. ಇವ್ರು ಮಾತ್ರ 3 ಮಂದಿ ಸ್ಪಾಟ್ ಇದಾಗಿದೆ ಸರ್. ಅವ್ರ ಮನೆ ಕುಟುಂಬದವ್ರ ಪರಿಸ್ಥಿತಿ ಹೇಗಿದೆ? ಏನ್ ಸರ್, ಆಕ್ರಂದನ ಮುಗಿಲು ಮುಟ್ಟಿದೆ ಸರ್. ಅಲ್ಲ, ಅವ್ರ ಒಬ್ಬೊಬ್ರೆ ಮಕ್ಕಳ ಅಥವಾ 3-4 ಜನ ಇದಾರ, ಹೆಂಗೆ? ಒಬ್ಬೊಬ್ರೆ ಮಕ್ಕಳು ಸರ್ ಅವ್ರು 3 ಮಂದಿನ. ಹೌದಾ? ಹೌದು ಸರ್. ಸೊ ಕುಟುಂಬಕ್ಕೆ ಆಸರೆ ಆಗಿರೋರೇ ಹೊಟ್ಟೋದ್ರು? ಹೌದು ಸರ್, ಕುಟುಂಬಕ್ಕೆ ಆಸರೆ ಆದವ್ರೆ ಎಸ್ ಸಂಬಂಧ ಈ ತರ ಮಾಡ್ಕೊಂಡ್ಬಿಟ್ರು. ಏನೋ ಎಸ್ ಅವರು ಏನ್ ಹೇಳ್ತಾರ ಅಂತ ನಾವು ಸ್ವಲ್ಪ ಅವ್ರ ಕಾಲ ಮಾಡಿದೇವ್ ಸರ್. ಏನ್ ಪಿಕಪ್ ಮಾಡ್ತಾ ಇಲ್ಲ ಸರ್. ಯಶ್ ಅವ್ರು ಫೋನ್ ಮಾಡಿದ್ರಿ? ಹ್ಞೂ ಸರ್, ಮಾಡಿದಾರೆ. ಇಲ್ಲಿ ಯಾರು ಪಿಕಪ್ ಮಾಡ್ತಾ ಇಲ್ಲ ಸರ್. ಫೋನ್ ನಂಬರ್ ಐತಿ ನಿಮ್ಮ ಹತ್ರ? ಇಲ್ಲ ಐತಿ ಸರ್. ಒಬ್ರ ಹತ್ರ ಮಾಡ್ತಾ ಇಲ್ಲ ಸರ್. ಹೌದಾ? ಯಾರು ರಿಪ್ಲೈ ಕೊಡ್ತಿಲ್ವಾ? ಇಲ್ಲ ಸರ್, ರಿಪ್ಲೈ ಮಾಡ್ತಾ ಇಲ್ಲ ಸರ್. ಅವರೇ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ಕಡೆಯವ್ರಿಗೆ ಫೋನ್ ಮಾಡ್ಬೇಕಿತ್ತು. ಇಲ್ಲ ಸರ್, ಅವ್ರ ಕಾಂಟ್ಯಾಕ್ಟ್ ನಂಬರ್ ಒಂದೇ ಇದೆ ಸರ್, ಅದಕ್ಕೆ ಮಾಡ್ತಾ ಇದ್ರಿ, ಎತ್ತೋಳ್ರಿ ಸರ್. ನೋಡೋಣ, ವಿಸ್ತಾರ ದಿವಸ ನಾವು ಕೂಡ ಅದನ್ನ ತೋರಿಸ್ತಾ ಇದ್ದೀವಿ. ಇದನ್ನು ನೋಡಿ ಒಂದು ಕಾಳಜಿಯಿಂದ, ಕಳಕಳಿಯಿಂದ, ಸಾಮಾನ್ಯವಾಗಿ ಈ ಥರದ್ದು ಯಾವುದೇ ನಡೆದ್ರು ಯಶ್ ಯಾವಾಗಲೂ ಅದಕ್ಕೆ ರಿಪ್ಲೈ ಕೊಡ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ. ಯಾವುದೇ ಜನಪರ ಏನು ವಿಸ್ತಾರ ನ್ಯೂಸ್ನ ಟ್ಯಾಗ್ ಇದೆ, ಅದೇ ಥರ ಯಶ್ ಕೂಡ ವ್ಯಕ್ತಿತ್ವ. ಸಾಮಾನ್ಯವಾಗಿ ಯಾರಿಗೆ ನೋವಾದರೂ, ಯಾವುದೇ ಪ್ರಾಬ್ಲಮ್ ಆದರೂ ಫಸ್ಟ್ ಇನಿಷಿಯೇಟ್ ಮಾಡ್ತಾರೆ ಯಶ್. ಬಹುಶಃ ಈ ವಿಚಾರ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಈ ವಿಚಾರ ಗೊತ್ತಾದ ಕೂಡಲೇ ಅದಕ್ಕೊಂದು ಸ್ಪಂದನೆ ಕೊಡ್ತಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಥ್ಯಾಂಕ್ ಯು ರಮೇಶ್ ಅವರ ವಿಸ್ತಾರ ನ್ಯೂಸ್ ಜೊತೆ ಮಾತಾಡಿ ಏನಾಯಿತು ಅಂತ ಅಲ್ಲಿಂದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ರಾತ್ರಿ 11 ಗಂಟೆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಸೊರಣಗಿ ಗ್ರಾಮ. ಅವರೆಲ್ಲರೂ ಕೂಡ ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕೂಡ ಆಚರಣೆ ಮಾಡೋದಕ್ಕೆ ಅಂತ ರೆಡಿ ಆದರು. ಒಂದು ಸಂಭ್ರಮದ ವಾತಾವರಣ, ಬಿಕಾಸ್ ಅವರೆಲ್ಲರೂ ಕೂಡ ಯಶ್ ಅಭಿಮಾನಿಗಳು. ಆದರೆ ಆ ಸಂಭ್ರಮವನ್ನು ಜವರಾಯ ಯಮರಾಜ ರಾತ್ರಿ ಕಿತ್ಕೊಂಡ್ಬಿಟ್ಟು ಅವ್ರ ಆಸ್ ಮುಗಿದಿತ್ತೇನೋ
ಆದ್ರೆ ಅವ್ರು ನೋಡ್ಕೊಳ್ಳಿಲ್ಲ. ಪ್ರತಿ ಸರಿ ಬೇರೆ ಕಡೆ ಕಟ್ತಾ ಇದ್ರು ಸರ್ ಆ ಬ್ಯಾನರ್ನ. ಈ ಸರಿ ಮಾತ್ರ ಚೇಂಜ್ ಮಾಡಿದ್ರು ಲೊಕೇಶನ್ನ. ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಲೊಕೇಶನ್ ಚೇಂಜ್ ಆಯ್ತು. ಆ ಜಾಗದಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇತ್ತು, ಆ ತಂತಿ ಅಲ್ಲಿ ವೈರ್ ಹೋಗ್ತಾ ಇತ್ತು, ಅದ್ರ ನೋಡ್ಕೊಳ್ಳಿಲ್ಲ. ಒಂದು ದೊಡ್ಡ ಬ್ಯಾನರ್ ಮಾಡಿ ಮೇಲೆತ್ತಾ ಇದ್ರು, ಅಲ್ಲಿ ಶಾರ್ಟ್ ಆಯ್ತು, ಇವ್ರಿಗೆ ಹೊಡಿತು. ಬಟ್ ನಂಗೆ ಆಶ್ಚರ್ಯ ಆಗಿದ್ದು ಆ ಮರದಲ್ಲಾದ್ರೂ ಮಾಡಿಸ್ಬೇಕಾಗಿತ್ತು. ಅದು ಯಾವುದೋ ಮೆಟಲ್ ಗಿಟಲ್ ಉಪಯೋಗಿಸ್ಬಿಟ್ರೇನೋ ಗೊತ್ತಿಲ್ಲ, ಮೆಟಲ್ ಅನಿಸ್ತಿದೆ ನೋಡಿದ್ರೆ. ಮರದಲ್ಲಾದ್ರೂ ಕಟ್ಔಟ್ ಮಾಡಿದ್ರೆ ಬದುಕ್ತಿದ್ರೇನೋ, ಆದರೆ ಮೆಟಲ್ ಕಟ್ಔಟ್ ಅನಿಸ್ತಾ ಇದೆ ಅದು ನೋಡಿದ್ರೆ. ಸಡನ್ ಆಗಿ ವಿದ್ಯುತ್ ಪ್ರವಹಿಸ್ತು. 6 ಜನ ಅಲ್ಲಿದ್ರು, 3 ಜನಕ್ಕೆ ಸಿವಿಯರ್ ಇಂಜೂರ್ಡ್. ಅವರಿಗೆ ಒಂಚೂರು ಮಾತಾಡ್ತಿದ್ದಾರೆ ಅಂತ ಮಾಹಿತಿ ಇದೆ, ಆದರೆ ಪರಿಸ್ಥಿತಿ ಗೊತ್ತಿಲ್ಲ. ಎನಿವೆ ನನ್ನ ಸಹೋದ್ಯೋಗಿ ತಿಳ್ಕೊಂಡು ಆಮೇಲೆ ಹೇಳ್ತಾರೆ. ಆದರೆ ಇಬ್ರು ಸ್ಪಾಟ್ ಔಟ್. ಮಗದೊಬ್ಬ ಒದ್ದಾಡ್ತಿರ್ತಾನೆ. ಆತನನ್ನ ವೆಹಿಕಲ್ ಮಾಡ್ಕೊಂಡು ಒಂದು ಟಾಟಾ ಸುಮನೆ ಯಾವ್ದು ಖಾಲೀಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಸರ್. ಒಂದು 12-13 ಕಿಲೋಮೀಟರ್, ಅರ್ಧ ತಾಸು ಬೇಕು ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ, ಮಧ್ಯರಾತ್ರಿ. ಆದರೆ ಮಾರ್ಗ ಮಧ್ಯೆ ಆತ ಸಾವನ್ನಪ್ಪಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯರು. ಇನ್ನು 3 ಟ್ರೀಟ್ಮೆಂಟ್ ಪಡ್ಕೋತಿದ್ದಾರೆ. ಅವರ ಸ್ಥಿತಿ ಓಕೆ, ಆದರೆ ಔಟ್ ಆಫ್ ಡೇಂಜರ್. ಇದು ಡಾಕ್ಟರ್ ಸರ್ಟಿಫೈ ಮಾಡಬೇಕು. ಇವತ್ತು ಜನವರಿ 8ನೇ ತಾರೀಕು ಯಶ್ ಅವರ ಹುಟ್ಟಿದಬ್ಬದ ದಿನ. ಅವರನ್ನ ಪ್ರೀತಿಸುವ, ಅಭಿಮಾನಿಸುವ ಅವರ ಹುಡುಗರು, ಅವರ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ನೋಡೋಣ, ಯಶ್ ಅವ್ರನ್ನ ರೀಚ್ ಮಾಡ್ತಿದ್ದೀವಿ ಸರ್, ಫೋನ್ ತೆಗಿಲಿಲ್ಲ ಅಂದ್ರು. ಗೊತ್ತಿಲ್ಲ ಯಶ್ ಎಲ್ಲಿದ್ದಾರೆ, ಯಾವ ಕೆಲಸದ ಮೇಲಿದ್ದಾರೆ ಅಂತ. ಅಥವಾ ಅವರ ಕಡೆಯವ್ರ ಮೂಲಕ ಏನಾದರೂ ಸಹಾಯ ಮಾಡಿಸ್ತಾರಾ, ಅಥವಾ ಅವರೇ ಬಂದು ಏನಾದರೂ ವಿಡಿಯೋ ಮಾಡ್ತಾರಾ, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಸ್ಪಂದನೆ ವ್ಯಕ್ತಪಡಿಸ್ತಾರಾ? ಲೆಟ್ಸ್ ವೆಯ್ಟ್ ಅಂಡ್ ವಾಚ್. ನಾವು ಕೂಡ ಕಾದು ನೋಡ್ತೀವಿ. ಇದು ಒಬ್ಬ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ಯಶ್ ಬಗ್ಗೆ ಮಾತಾದ್ರೆ, ಅಥವಾ ಅವರ ಅಭಿಮಾನಿಗಳ ದುರಂತದ ಅಂತ್ಯದ ಸ್ಟೋರಿ ಆದ್ರೆ, ಮತ್ತೊಂದು ಸ್ಟೋರಿ ಇದೆ. ಸ್ಯಾಂಡಲ್ವುಡ್ನ ಒಬ್ಬ ನಟ ಸ್ಟಾರ್ ರಾಜಕಾರಣಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ. ಹಾಗಾದ್ರೆ ಆ ಸ್ಟಾರ್ ಯಾರು? ರಾಜಕಾರಣಿಗಳ ವಿರುದ್ಧ ಆ ನಟ ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು? ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.